ಉಡುಪಿ ಕರಾವಳಿ ಭಾಗದಲ್ಲಿ ಕಾಣೆಯಾಗಿರುವಂತಹ 7 ಮೀನುಗಾರರು ಒಂದು ತಿಂಗಳಾದರೂ ಇನ್ನೂ ಪತ್ತೆಯಾಗಿಲ್ಲ. ಆದರೆ ಮೀನುಗಾರರು ಕೊನೆ ಬಾರಿಗೆ ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಮಾಲ್ವಾನ ಸಮುದ್ರ ತೀರದಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿದ್ದರು ಎಂಬುದನ್ನು ಪತ್ತೆ ಮಾಡಲಾಗಿದೆ. ಆದ್ದರಿಂದ ಮೀನುಗಾರರಿಗೆ ಯಾವುದೇ ರೀತಿಯ ಅವಘಡ ಅಥವಾ ಅಪಹರಣ ಆಗಿದ್ದರೆ ಅದು ಮಾಲ್ವಾನ ತೀರದಿಂದ 75 ಕಿಲೋಮೀಟರ್ ದೂರದಲ್ಲೇ ಅಂತರದಲ್ಲಿ ಅಂತ ಕರಾವಳಿ ಕಾವಲು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಡಿಸೆಂಬರ್ 13ರಂದು ಮಲ್ಪೆಯಿಂದ ದಾಮೋದರ್, ರಮೇಶ್, ಹರೀಶ್, ಲಕ್ಷ್ಮಣ್, ರವಿ, ಸತೀಶ್, ಚಂದ್ರಶೇಖರ್ ನಾಪತ್ತೆಯಾಗಿದ್ದರು. We are asking about the Malpe fisherman is missing. So government has asked for the help from ISRO. No, that is definitely the Earth observation satellite system that they might have asked for that our national remote sensing agencies, and that wherever possible that help we will do it. So how will be the operation, sir? If you help, if you give the help, but it's very difficult to track. Yes, it is it is only satellite image only we can see. It may be a tough task. We'll try to help. they are giving some hint in the boat receiving some methodology you have explained. No, in that the is press conference. generally that is we have the two equipments. One is the alert mechanism, disaster alert mechanism. Another is the navigation the mechanism, and these two systems people are taking. ಓಕೆ, ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉಡುಪಿ ನನ್ನ ಸಹೋದ್ಯೋಗಿ ದೀಪಕ್, ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಮಾಹಿತಿ? ಅವ್ರು ಅಲ್ಲಿದ್ರು ಅಂದ್ರೆ ಅಲ್ಲಿಂದ ಎಲ್ಲಿ ಹೋದ್ರು ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಏನಾಗಿದೆ ಅಂತೆ? ಡಿಸೆಂಬರ್ 15ರ ನಂತರ ಏನೇನಾಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಮಾಹಿತಿ ಇಲ್ಲ. 13ಕ್ಕೆ ಅರುಣ್ ಅವರು ಹೊರಟಿರ್ತಾರೆ ಮಲ್ಪೆ ಬಂದರಿನಿಂದ. ಅದಾದ ನಂತರ 2 ದಿವಸಗಳ ನಿರಂತರ ಪ್ರಯಾಣ ಆಗಿದೆ. ಅಂದ್ರೆ 48 ಗಂಟೆಗಳ ಕಾಲ ಪ್ರಯಾಣ ಮಾಡಿದ ನಂತರ ಡಿಸೆಂಬರ್ 15 ಆಗಿದೆ, ರಾತ್ರಿ 1 ಗಂಟೆ. ಈವರೆಗೂ ಕೂಡ ಆವರೆಗಿನ ಎಲ್ಲಾ ಬೆಳವಣಿಗೆಗಳು GPS ಮೂಲಕ ಅವರ ಜೊತೆಗಿದ್ದವರಿಗೆ ಎಲ್ಲರಿಗೂ ಮಾಹಿತಿ ಸಿಕ್ಕಿದೆ. ಡಿಸೆಂಬರ್ 15 ರಾತ್ರಿ 1 ಗಂಟೆಯ ನಂತರ ಏನೇನಾಗಿದೆ ಅನ್ನೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ನಿನ್ನೆ ಒಂದು ವಾಯ್ಸ್ ನೋಟ್ ಎಲ್ಲ ಪ್ರಸಾರ ಆಗ್ತಾ ಇದ್ದಂಥದ್ದು. ಅದರಲ್ಲಿ ಹೇಳೋ ಪ್ರಕಾರ 8 ದಿವಸಗಳ ಹಿಂದೆ ಈ ಬೋಟ್ ಅನ್ನು ನಾವು ನೋಡಿದ್ದೇವೆ. ಅದರಲ್ಲಿರೋ ಮೀನುಗಾರರು ಎಲ್ಲರೂ ಕೂಡ ಆ ಬೋಟ್ ನಲ್ಲೇ ಕುಳಿತಿದ್ರು. ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದ ತರ ಕಾಣ್ತಾ ಇತ್ತು. ನಾನು ಟಾರ್ಚ್ ಹಾಕಿ ನೋಡಿದೆ ಅನ್ನೋ ಒಂದು ಮಾಹಿತಿ ವಾಯ್ಸ್ ನೋಟ್ ಮೂಲಕ ಹೋಗ್ತಾ ಇತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಈಗ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಇನ್ನು 2 ದಿವಸ ಕಳೆದ್ರೆ 1 ತಿಂಗಳಾಗ್ತದೆ. 1 ತಿಂಗಳಾದ್ರೂ ಕೂಡ ಒಂದೇ ಒಂದು ಕುರು ಸಿಗದ ಒಂದು ಪ್ರಕರಣ ಆಗಿ ಈ ಘಟನೆ ಉಳ್ಕೊಳ್ತದೆ ಅರುಣ್. ಓಕೆ, ಮಹಾರಾಷ್ಟ್ರದ ಸಿಂಧುದುರ್ಗದ ಮಾಲ್ವಾನ್ ಸಮುದ್ರ ತೀರದಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳ್ತಾ ಇದ್ದಾರಲ್ಲ, ಅಲ್ಲಿಂದ ಎಲ್ಲಿ ಹೋಗಿದ್ರು ಅಂತ? ಅಲ್ಲಿ ರೀಚ್ ಆದವ್ರು ಯಾರು ನೋಡ್ಲಿಲ್ವಾ ಏನು ಅಂತ? ಅಲ್ಲಿ ಹೋಗಿದೆ ಅನ್ನೋದಕ್ಕೆ ಸಿಕ್ಕಿರೋ ಮಾಹಿತಿ ಅಂದ್ರೆ ಒಂದು ಟಬ್ ಸಿಕ್ಕಿದೆ. ಅಂದ್ರೆ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡ್ತಾ ಮೀನನ್ನ ಹಿಡಿದು ಆ ಟಬ್ಗಳಲ್ಲಿ ತುಂಬಿಸ್ತಾರೆ. ಅದರ ಮೇಲೆ ಐಸ್ಗಳನ್ನ ಹಾಕುವಂಥದ್ದು ಅರುಣ್. ಹಾಗಾಗಿ SK ಅನ್ನೋ ಹೆಸರಿನ 2 ಟಬ್ಗಳು ಸಿಕ್ಕಿದೆ ಅನ್ನುವಂಥದ್ದು. SK ಅಂದ್ರೆ ಸುವರ್ಣ ತ್ರಿಭುಜ ಅಂತೇಳಿ ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಓಕೆ ದೀಪಕ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಇಸ್ರೋ ಅಧಿಕಾರಿಗಳ ಜೊತೆ ಮಾತನಾಡ್ತೀನಿ ಅಂತ ಹೇಳಿರೋದು ಪ್ರಧಾನಮಂತ್ರಿಗಳನ್ನ ಮೀನುಗಾರರು ಭೇಟಿ ಮಾಡಿದಾಗ ಅಲ್ಲಿಯ ಸಂಸತ್ ಸದಸ್ಯರ ಜೊತೆಯಲ್ಲಿ ಪ್ರಧಾನಮಂತ್ರಿಗಳು ಇಸ್ರೋದವ್ರಿಗೆ ಹೇಳಿ ಇಸ್ರೋ ಸ್ಯಾಟಲೈಟ್ ಮುಖಾಂತರ ನಾವು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನೋದನ್ನ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ನಾನು ಹೇಳಿರ್ತಕ್ಕಂಥದ್ದಲ್ಲ, ಅದು ಇಸ್ರೋ ಡೈರೆಕ್ಟರ್ ಏನ್ ಹೇಳಿದ್ದಾರೆ ಅದು ಅದಕ್ಕೆ ಸಂಬಂಧಪಟ್ಟಾಗಿರಬಹುದು. ನಾನೇನ್ ಚರ್ಚೆ ಮಾಡಿಲ್ಲ. ಮತ್ತು ನಾವೀಗಾಗಲೇ ಎಲ್ಲಾ ರೀತಿ ಕ್ರಮ ತಗೊಂಡಿದ್ದೇವೆ ಹುಡುಕ್ತಕ್ಕಂಥದ್ದಕ್ಕೆ. ಅವ್ರು ಏನ್ ಕಾಣೆಯಾಗಿದ್ದಾರೆ ಹುಡುಕ್ಲಿಕ್ಕೆ. ಈಗಲೂ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡೋದಷ್ಟೇ ಅಲ್ಲ, ನಾನು ನಮ್ಮ ನೆನ್ನೆ ಗೃಹ ಸಚಿವರಿಗೆ ಹೇಳಿದ್ದೇನೆ, ಮಹಾರಾಷ್ಟ್ರ ಸರ್ಕಾರದ ಜೊತೆ ಸಂಪರ್ಕಕ್ಕೆ ಬಂದು ಅಲ್ಲಿಯ ಮಂತ್ರಿಗಳನ್ನು ಭೇಟಿ ಮಾಡಿ, ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ